ಒಂದು ಬಾಳೆಕಾಯಿನಲ್ಲಿ ಚಾಪ್ಸ್ ಮಾಡೋಣ. ಅರ್ಧ ಸ್ಪೂನಷ್ಟು ನಮ್ಮ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ. ಮಲ್ಟಿಪರ್ಪಸ್ ಗರಂ ಮಸಾಲ ನೋಡಿ, ನಾನು ಇಷ್ಟೇ ತೊಗೊಂಡಿರೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಲೈಟಾಗಿ ನೀರು. ಈ ಬಾಳೆಕಾಯಿಗೆ ನೀವು ಅಪ್ಲೈ ಮಾಡಬೇಕು. ಗೋಡಂಬಿನ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. 1 ಕಪ್ಪಷ್ಟು ತೆಂಗಿನಕಾಯಿ. ಈಗ ಇದೆಲ್ಲನೂ ಸೇರಿ ಇದರೊಳಗೆ ಆ್ಯಡ್ ಮಾಡಿಬಿಡೋಣ. ಅದ್ಭುತವಾಗಿದೆ. ನಮಸ್ಕಾರ, ನಾನು ನಿಮ್ಮ GFC ಕೃಷ್ಣಪ್ಪ. GFC ಕುಟುಂಬದ ಸದಸ್ಯರು ಎಲ್ಲರಿಗೂ ನಿಮ್ಮ GFC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. GFC ಕೃಷ್ಣಪ್ಪ ಅವರು ಏನು ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ? ಇತ್ತೀಚೆಗೆ ಏನು ವೆಜ್ಜಿಗೆ ಬಂದುಬಿಟ್ಟವ್ರೆ ಅಂತ ಕುತೂಹಲನ? ಹೌದು ರೀ, GFC ಅವರು ಒಂದು ನಾಟಿ ಸ್ಟೈಲಲ್ಲಿ, ನಾಗಮಂಗಲ ಸ್ಟೈಲಲ್ಲಿ ಸಾಂಬಾರು ಪೌಡ್ರನ್ನ ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಿಮ್ಮ ಅರ್ಪಿಸೋಕ್ಕೋಸ್ಕರ ನಾವು ಈ ಎಪಿಸೋಡಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಪ್ರಾಡಕ್ಟ್ನೇ ಬಳಸಿ ಹಲವಾರು ಥರ ವೆಜ್ಜು, ನಾನ್ ವೆಜ್ಜು ಪ್ರತಿಯೊಂದನ್ನು ಮಾಡ್ತೀವಿ. ಯಾಕೆ ಅಂದರೆ ನಮ್ಮದು ಒಂದು GFC ಕುಟುಂಬ. GFC ಕುಟುಂಬದಿಂದನೇ ಪೌಡ್ರ್ ತಯಾರು ಮಾಡಿದ್ದೀವಿ. ನೀವು ಎಲ್ಲರೂ ನಮ್ಮ ಸದಸ್ಯರು ಅಂತ ನಾವು ಯಾವತ್ತೋ ಕನ್ಸಲ್ಟ್ ಮಾಡಿದ್ದೀವಿ. ನಮ್ಮ GFC ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ಕೊಂಡು ಇವತ್ತೇನು ಮಾಡ್ತಾಯಿದ್ದಾರೆ ಕೃಷ್ಣಪ್ಪ ಅವರು ಅಂದರೆ, ಒಂದು ಬಾಳೆಕಾಯಿನಲ್ಲಿ ಚಾಪ್ಸ್ ಮಾಡೋಣ. ವಿಭಿನ್ನವಾಗಿರಬೇಕು, ಟೇಸ್ಟಿಯಾಗಿರಬೇಕು, ಅದ್ಭುತವಾಗಿರಬೇಕು. ತಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡೋಣ ಕೆಲಸನ. ಅದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡಿದ್ದೀರಾ? ಸಾಸಿವೆ ಬೇಕು, ಬೆಳ್ಳುಳ್ಳಿ ಬೇಕು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮಾಟ, ಹುಣಸೆಹಣ್ಣು, ಬಾಳೆಕಾಯಿ, ಕೊತ್ತಂಬರಿ ಸೊಪ್ಪು, ಗೋಡಂಬಿ. ಸ್ವಲ್ಪ ಗೋಡಂಬಿ ಹಾಕೋಂಗಿಲ್ಲ, ಬಾಳೆಕಾಯಿ ಚಾಪ್ಸ್ ಅಂತ ಹೇಳಿದ್ದೀನಿ. ಚಾಪ್ಸ್ ಅಂದ ತಕ್ಷಣ ಅದಕ್ಕೆ ಸ್ವಲ್ಪ ಗತ್ತಿರಬೇಕು, ಗತ್ತು ಘನತೆ ಇರಬೇಕು. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿದ್ದೀವಿ. 1 ಕಪ್ಪು ತೆಂಗಿನಕಾಯಿ, ಸ್ವಲ್ಪ ಅರಿಶಿನ ಪುಡಿ. ನಾವು ಮಾಡುವ ಅಡುಗೆ ಎಲ್ಲ ವಿಶೇಷವಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಮನೇಲಿರೋದನ್ನೇ ಮಾಡ್ಕೊಳ್ಳಿ. ಗೋಡಂಬಿ ಇಲ್ಲ ಅಂದರೆ ಬೇಡ, ಮನೇಲಿ ಗೋಡಂಬಿ ಇಲ್ಲ ಅಂದರೆ ಇಷ್ಟೇ ಹಾಕ್ಕೊಂಡು ಮಾಡಿಕೊಂಡ್ರು ಸಾಕಾಗ್ತದೆ. ನಮ್ಮ ಪೌಡ್ರ್ನಲ್ಲೇ ಬೇಕಾದಷ್ಟು ಕಾಳುಗಳು, ಅದು ಇದು 28 ಥರ ಐಟಮ್ನ ಯೂಸ್ ಮಾಡಿ ನಾನು ನಮ್ಮ ನಾಟಿ ಸ್ಟೈಲಲ್ಲಿ ಪೌಡ್ರ್ ಮಾಡಿದ್ದೀನಿ. ಅದು ಗಸಗಸೆಯಿಂದ ಹಿಡ್ದು ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ 6-7 ಥರದ ಕಾಯಿ ಹಾಕಿ 4-5 ಥರ ಮೆಣಸಿಕಾಯಿ ಹಾಕಿ ಎಲ್ಲನೂ ಫ್ರೈಡ್. ಅದು ನಾಟ್ ವಿತೌಟ್ ಹಂಗೆ ಮಾಡಿಲ್ಲ, ಎಲ್ಲನೂ ಫ್ರೈ ಮಾಡಿ ನಾವು ಮಾಡಿರ್ತಕ್ಕಂಥ ಒಂದು ನಾಟಿ ಸ್ಟೈಲು, ಹಳೆ ಕಾಲ ಅಜ್ಜಿ ಅವತಾರದಲ್ಲಿ ಬಂದಿರೋ ಪೌಡ್ರ್ ಇದು. ಕೆಲವರು ಅಂತಾರೆ ಕುಟ್ಟಿ ಮಾಡಿದ್ದಾರೆ ಅಂತೇಳಿ. ನಾವು ಕುಟ್ಟಿ ಪಟ್ಟಿ ಏನು ಮಾಡಿಲ್ಲ, ಎಲ್ಲನೂ ಚೆನ್ನಾಗಿ ಫ್ರೈಡ್ ಮಾಡಿದ್ದೀವಿ. ಅದ್ಭುತವಾಗಿ ಫ್ರೈಡ್ ಮಾಡಿ ನಿಮಗೆ ಆ ಪೌಡ್ರ್ ನೀವು ತಗೊಂಡು ಆ ರೋಮ ಆನಂದಿಸಿದ್ರೇ ಗೊತ್ತಾಗ್ತದೆ. ಘಮ 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 ಅಂತ ಇರ್ತದೆ. ಸುಮ್ಗೆ ನೀವು ಮಕ್ಕದ ಹತ್ರ ಹಿಂಗೆ ಹಿಡ್ಕೊಂಡ್ರೆ ಸಾಕು, ಹಾಗೆ ನಿಮಗೆ ಸೀನ್ ಬಂದ್ಬಿಡುತ್ತೆ ಚಕ್ಕಂತ. ಅಷ್ಟು ಅದ್ಭುತವಾಗಿರುತ್ತೆ. ಈಗ ತುಂಬ ತಡ ಮಾಡೋದು ಬೇಡ, ನಾವು ಹೇಗೆ ಮಾಡೋದನ್ನ ನೋಡೋಣ. ನಾವೊಂದು ಬೋಲ್ ತೊಗೊಂಡಿದ್ದೀನಿ. ನಾನು ಒಂದು ಅರ್ಧ ಸ್ಪೂನಷ್ಟು ನಮ್ಮ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದು ಮಲ್ಟಿಪರ್ಪಸ್ ಗರಂ ಮಸಾಲ. ಇದು ಚಿರಪರಿಚಯ, 20 ವರ್ಷದಿಂದ ನೀವು ಯೂಸ್ ಮಾಡ್ತಾಯಿದ್ದೀರಿ, ಎಲ್ಲರೂ ಯೂಸ್ ಮಾಡ್ತೀರಿ, ಎಲ್ಲರ ಮನೇಲೂ ಇದೆ. ಇದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ. ಇದನ್ನ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಇದು ಒಂದರಲ್ಲೇ ಜಿ ಕನ್ನಡದಲ್ಲಿ 500 ಅಡುಗೆ ಮಾಡಿ ತೋರಿಸಿದ್ದೀನಿ. ಅದರಲ್ಲಿ ನಿಮಗೆ ಒಂದೇ ಒಂದು ಅರ್ಧ ಸ್ಪೂನ್ ತಗಲಿದ್ರೆ ಸಾಕನ್ರಿ, ಅಷ್ಟೊಂದು ಫ್ಲೇವರು, ಅಷ್ಟೊಂದು ಇದು ಚೆನ್ನಾಗಿರುತ್ತೆ. ಗರಂ ಮಸಾಲ, ಮಲ್ಟಿಪರ್ಪಸ್ ಗರಂ ಮಸಾಲ ನೋಡಿ, ನಾನು ಇಷ್ಟೇ ತೊಗೊಂಡಿರೋದು ಸಾಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಜಸ್ಟ್ ಸಾಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸಾಕು. ಆಮೇಲೆ ನೋಡ್ಕೊಳ್ಳೋಣ. ಲೈಟಾಗಿ ನೀರಲ್ಲಿ ಇದನ್ನು ನೀವು ಕ್ಲೀನಾಗಿ ಈ ಥರ ಇದು ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಬಾಳೆಕಾಯಿಗೆ ನೀವು ಅಪ್ಲೈ ಮಾಡಬೇಕು. ಬಾಳೆಕಾಯಿನ ಈ ಥರ ಅಪ್ಲೈ ಮಾಡಿ 1-2 ನಿಮಿಷ ಹಿಂಗೆಲ್ಲನೂ ತಿರುಗಿಸ್ಬಿಡಿ ಪೂರ್ತಿ. 2 ನಿಮಿಷ ಇದನ್ನು ಹೀಗೆ ಮಾಡಿ ತಿರುಗಿಸ್ಬಿಟ್ಟು ಮಡಿಕೊಳ್ಳೋಣ. ಅದು ಉಪ್ಪು ಖಾರವನ್ನು ಹಿಡಿದುಕೊಳ್ಳಲಿ. ಇದು ಹಿಡಿದುಕೊಂಡ ಮೇಲೆ ಒಂದು ಫ್ರೈಗೆ ಬಾಣಲಿಯನ್ನು ಇಟ್ಟುಕೊಳ್ಳೋಣ. ಇದರಲ್ಲಿ ಆಯಿಲನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಇದು ಎಣ್ಣೆ ಕಾಯೋದಕ್ಕೆ ಇದನ್ನು ಹೀಗೆ ಎಲ್ಲನೂ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಇದು ಲೈಟಾಗಿ ಹೀಗೆ ನೀವು ಲೈಟ್ ಕಾವು ಕೊಟ್ಬಿಟ್ಟು ಇದನ್ನು ಹೀಗೆ ಬಿಟ್ಬಿಡಿ. ಅದು ಲೈಟಾಗಿ ಅದು ಫ್ರೈ ಆಗ್ತಾ ಇರಲಿ, ಬಾಳೆಕಾಯಿ ಚೆನ್ನಾಗಿ ಬೇಯಲಿ. ಈ ಕಡೆ ನಾವು ಈಗ ಬೇರೆ ಕೆಲಸನ ಸ್ಟಾರ್ಟ್ ಮಾಡಿಬಿಡೋಣ. ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಗೋಡಂಬಿನ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೀವು ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ, ಹಾಕಲೇಬೇಕು ಅಂತ ಏನಿಲ್ಲ.
ನಾವು ಬಾಳೆಕಾಯಿ ಚಾಪ್ಸ್ ಅಂತ ಹೇಳಿರೋದ್ರಿಂದ ಸ್ವಲ್ಪ ಚೆನ್ನಾಗಿರಲಿ ಅಂಥೇಳಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಂಗೆ ಒಂದು ಕೊತ್ತಂಬರಿ ಸೊಪ್ಪನ್ನ ಒಂದಿಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಪಕ್ಕದಲ್ಲಿ ಹಂಗೆ ನೀವು ನೋಡ್ಕೋತಾ ಇರಿ, ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಇದು ಹಿಂಗೆ ಫ್ರೈ ಆಯ್ತಾ ಇರಲಿ. ಇದು ಫ್ರೈ ಆಗಿ ಸ್ಟಿಪ್ಪಾಗಿ ನಿಂತ್ಕೊಂಡ್ರೆ ನಿಮಗೆ ಅದು ತಿನ್ನುವಾಗ ಚಾಪ್ಸ್ ಅಂತ ಗಮನಕ್ಕೆ ಬರುತ್ತೆ. ಇಲ್ಲಾಂದರೆ ನೀವು ವಾಟ್ರ್ನಲ್ಲೇ ನೀವು ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ ಎಲ್ಲ ಕಲಸೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಸಿಸ್ಟಮಲ್ಲಿ ಮಾಡಿರೋದು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ. ಇದು ರುಬ್ಬಿದ್ದಾಗಿದೆ. ಈಗ ನೀವು ರುಬ್ಬಿದ್ದನ್ನ ಮಡಿಕೊಳ್ಳೋಣ. ಇದನ್ನು ಹಂಗೆ ಪಕ್ಕದಲ್ಲಿ ಸ್ವಲ್ಪ ಹಂಗೆ ನೋಡ್ಕೋತಾ ಇರಿ. ಇದು ಫ್ರೈ ಆಯ್ತಾ ಇರಲಿ. ನಿಮ್ಗೆ ಎರಡೊಂದು ಕೆಲಸ ಒಟ್ಟಿಗೆ ಆದಂಗೆ ಆಗುತ್ತೆ. ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು, ಇನ್ನೂ ಆಗಲಿ. ಅಷ್ಟರೊಳಗೆ ನಾವು ಈ ಕಡೆ ನಮ್ಮ ಕೆಲಸವನ್ನು ಮುಂದುವರಿಸೋಣ. 2 ಕೆಲಸನೂ ಒಟ್ಟಿಗೆ ಮಾಡ್ದಂಗೆ ಆಗುತ್ತೆ. ಅದು ಫ್ರೈ ಆಯ್ತಾ ಇರಲಿ. ಈ ಕಡೆ ನಾವು ಏನು ಬೇಕು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಳೆಕಾಯಿ ಫ್ರೈ ಆದ ತಕ್ಷಣ ಅಲ್ಲಿ ಆ್ಯಡ್ ಮಾಡಿದ್ರೆ ನಮ್ಮ ಗರಂ ಮಸಾಲ, ಸಾಂಬಾರು ಪೌಡ್ರ್ ಎಲ್ಲ ಇದು ಮಿಕ್ಸಾಗಿ ಫ್ರೈ ಆಯ್ತಾ ಇರೋದ್ರಿಂದ ನಿಮಗೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಸಮ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋಣ ಫ್ರೈಗೋಸ್ಕರ. ಯಾಕೆಂದರೆ ಲಾಯಲ್ಲಿದೆ, ಜಾಸ್ತಿ ಹಾಕೋದು ಬೇಡ. ಬರೀ ಒಗ್ಗರಣೆ ಆಗೋಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು ಅದನ್ನು ನಾವು ಇಲ್ಲಿಗೆ ಪಳ್ಳಸ್ಕೋಬೇಕಾಗ್ತದೆ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಯಾವತ್ತು ಸಿಡಿಯೋವರೆಗೂ ಕಾಯ್ಕೊಂಡಿರಿ. ಸಿಡಿದ ಮೇಲೆ ಅದು ತುಂಬ ಟೇಸ್ಟಾಗಿರುತ್ತೆ. ಬೆಳ್ಳುಳ್ಳಿ ಹಾಗೆ ಹಾಕಿದ್ದೀನಿ. ಒಂದಷ್ಟು ಬೆಳ್ಳುಳ್ಳಿ ಜಜ್ಜೋದು ಬೇಡ, ಅದು ಉಂಡುಂಡೆನೇ ಇರಲಿ. ಪರಿಮಳ ಘಮ ಘಮ ಅಂತ ಬರಬೇಕು. ಆ ಪರಿಮಳ ಅದು ಸ್ವಲ್ಪ ಕೆಂಪಗಾಗುವಷ್ಟು ಮಾತ್ರ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಉಂಡೆ ಹಂಗೆ ಸುಲಿದ್ಬಿಟ್ಟು ನೀವು ಹಾಕಿ ಹಂಗೆ ಇದ್ರ ಕಡೆ ಸ್ವಲ್ಪ ಹಿಂಗೆ ಗಮನ ಹರಿಸಿ, ಹಿಂಗೆ ಸ್ವಲ್ಪ ಗಮನ ಹರಿಸಿ ಇದು ಒಂದಕ್ಕೊಂದು ಅಂಟ್ಕೊಂಡಿರ್ತದಲ್ಲ ಅದು ಬೇಯುವಂಗೆ ನೋಡ್ಕೊಳ್ಳಿ ಸ್ವಲ್ಪ. ಈಗ ಒಂದು ರುಚಿಗೆ ಒಂದು 4 ಕರಿಬೇವು ಸೊಪ್ಪು ಹಾಕೋಣ. 1 ಕಪ್ಪು ಈರುಳ್ಳಿ ಹಾಕ್ಕೊಳ್ಳಿ. 1 ಕಪ್ ಈರುಳ್ಳಿ ಅಷ್ಟು ಹಾಕ್ಕೊಳ್ಳಿ ನೀವು. ನೋಡಿ, ಆ ಬೆಳ್ಳುಳ್ಳಿ ಕೆಂಪು ಬಣ್ಣಕ್ಕೆ ಬಂತು. ನೀವು ಹಂಗೆ ತೊಗೊಂಡು ತಿನ್ಬೋದು. ಬೆಳ್ಳುಳ್ಳಿನ ತುಂಬ ಸೀಸ್ಬಿಡ್ಬೇಡಿ. ಕೆಂಪಿಗಿದ್ರೆ ಮಾತ್ರ ಅದು ಟೇಸ್ಟಾಗಿರುತ್ತೆ. ಅದನ್ನು ಆದಾಯ ಹೋಗೋದ್ರೊಳಗೆ ನೋಡ್ಕೋಬೇಕು ಕರೆಕ್ಟಾಗಿ. ನೀವು ಬೆಳ್ಳುಳ್ಳಿ ಹಾಕಿ ಬಿಟ್ಬಿಟ್ರೆ ಬ್ಲ್ಯಾಕ್ ಬಣ್ಣಕ್ಕೆ ಬಂದುಬಿಡುತ್ತೆ. ಆ ಬ್ಲ್ಯಾಕ್ ಬಣ್ಣಕ್ಕೆ ಬಂದಾಗ ಅದು ಕಹಿ ಬಂದುಬಿಡುತ್ತೆ, ಯಾವ ಕಾರಣಕ್ಕೂ ಟೇಸ್ಟ್ ಇರೋಲ್ಲ. ನೋಡಿ, ನೀವು ನೋಡ್ತಾ ಇದ್ದೀರಿ, ನಾನೆಲ್ಲ ಪೂರ್ತಿ ಹಂಗೆ ಗೋಡಂಬಿ ಬಣ್ಣ ಮಾಡಿದ್ದೀನಿ ನೋಡಿ. ಅದನ್ನು ಸ್ವಲ್ಪ ನೀವು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು. ಪ್ರತಿ ಅಡುಗೆನೂ ಎಲ್ಲರಿಗೂ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ, ಆದರೆ ಪೇಷನ್ಸ್ ಬೇಕಷ್ಟೇ. ಅಡುಗೆ ಮಾಡ್ತೀವಿ ಅಂತ ಯಾವತ್ತೂ ನೀವು ನಿರ್ಲಕ್ಷ್ಯ ಮಾಡக்கூಡ್ದು. ನಮಗೆಲ್ಲ ಬರುತ್ತಪ್ಪ, ನಮ್ಗೆ ಯಾರು ಸೋಲ್ಸುವರು ಅನ್ನೋ ಭಾವನೆ ಯಾವತ್ತೂ ನಿಮ್ಮ ತಲೆ ಒಳಗೆ ಬರ್ಕೊಡ್ದು. ಬಂದ್ರಿ ಅಂದರೆ ನೀವು ಅವತ್ತೇ ನೀವು ಅಡುಗೆ ಊಟದಲ್ಲಿ ಕೆಟ್ಟ್ರಿ ಅಂತ ಅರ್ಥ. ಕಾರಣ ಏನಂದರೆ, ನಾನು ಏನೇ ಅಡುಗೆ ಮಾಡಲಿ, ಏನೇ ಬಲ್ಲವನಾಗಿರಲಿ, ನೀವು ಒಂದೇ ಒಂದು ಸ್ವಲ್ಪ ತಳ ಹಿಡಿಸ್ಬಿಟ್ರಿ ಅಂದರೆ ಅಡುಗೆ ಮಾಡಿದವ್ರು ಯಾರಪ್ಪ ಅಂತ ಕೇಳ್ತಾರೆ. ನಿಮ್ಗೆ ಅಡುಗೆ ಯಾರು ಮಾಡಿದವ್ರು ಅಡುಗೆನಾಗ ಅಂತಾರೆ. ಅದಕ್ಕೋಸ್ಕರ ಎಲ್ಲರೂ ಅಡುಗೆ ಸಾಮಾನ ಹೊಂಚ್ಕೊಂಡು ಬಂದು ನೀವು ಅಡುಗೆ ಮಾಡೋದನ್ನು ಕಲಿಬೇಕು ಯಾವತ್ತೂ. ಅದು ಆವಾಗ ಅಡುಗೆ ಊಟ ಚೆನ್ನಾಗಿ ಬರುತ್ತೆ. 1 ಕಪ್ಪು ಟೊಮಾಟೊ ಯೂಸ್ ಮಾಡ್ತಾಯಿದ್ದೀನಿ. 1 ಕಪ್ಪು ಟೊಮಾಟೊ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಬೇಕಾದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ನೋಡಿ, ಯಾರೇ ಬಾಳೆಕಾಯಿ ನಿಮಗೆ ಫ್ರೈ ಆಗಿದೆ ಆಲ್ರೆಡಿ, ಸಾಕು. ಈಗ ಗಟ್ಟಿಯಾಗಿದೆ. ಇದು ಸ್ವಲ್ಪ ನೀವು ಟೇಸ್ಟ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ನೋಡಿ ಹೇಗೆ ಬಂದು ನೋಡಿ, ಏನು ಒಂದು ಪೀಸ್ ಒಡೆದೋಗಿಲ್ಲ, ಏನಿಲ್ಲ, ಹಂಗೆ ಸ್ಲೈಸ್ಗಳು ಹಾಗೆ ಇದೆ. ಇದನ್ನು ಅಲ್ಲಿಗೆ ಆ್ಯಡ್ ಮಾಡಬೇಕಾಗ್ತದೆ. ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈಗ ಇದು ನಮಗೆ ಬಾಳೆಕಾಯಿ ಬೆಂದಿದೆ, ಸಾಕು. ಇದು ಆಫ್ ಮಾಡಿಬಿಡ್ತಾನೆ ಸ್ಟವ್ನ. ಇದ್ರ ಕಡೆ ಗಮನ ಹರಿಸೋಣ. ಇದು ಚೆನ್ನಾಗಿ ಬೇಯಬೇಕಿದು. ನೀವು ಯಾವತ್ತು ಅಡುಗೆ ಮಾಡುವಾಗ ಬೇಯುವಾಗ
ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು. ಸಾಲ್ಟ್ ಸೇರಿಸ್ಕೊಂಡ್ರೆ ಅದು ಬೇಗ ಬೇಗ ಬೇಯುತ್ತೆ. ಈಗ 1 ಸ್ಪೂನಷ್ಟು ಸಾಲ್ಟನ್ನ ನಾವು ಹಾಕೋಣ. ಹೆಚ್ಚು ಕಮ್ಮಿ ನಮ್ಮ ಪದಾರ್ಥಗಳಲ್ಲಿ ಎಲ್ಲ ಥರಲ್ಲೂ ಸಾಲ್ಟು ಮಿನಿಮಮ್ ಇದ್ದೇ ಇರ್ತದೆ. ನೀವು ಅಡುಗೆ ಮಾಡುವಾಗ ನಮ್ಮ ಪದಾರ್ಥನ ಸ್ವಲ್ಪ ನೋಡಿಕೊಂಡು ನೀವು ಸಾಲ್ಟ ಸೇರಿಸ್ಬೇಕು. ಆವಾಗ ಅದು ನಿಮಗೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ ಸ್ವಲ್ಪ ಪೌಡ್ರು ಸಾಲ್ಟು ಹಿಂದೆ ಇರಲಿ. ಯಾಕೆಂದರೆ ನಾವು ಯಾವ ಕೆಮಿಕಲ್ ಆಗಲಿ ಮತ್ತೊಂದಾಗಲಿ ಪ್ರಿಸರ್ವೇಟ್ ಆಗಲಿ ಯಾವುದೂ ನಾವು ಬಳಸಿಲ್ಲ. ಪೂರ್ತಿ ನ್ಯಾಚುರಲಾಗಿ ಮಾಡಿರೋಂಥದ್ದು ಎಲ್ಲನೂ ನಾವು ಸಾಲ್ಟ್ ಬೇಸ್ಡ್ ಮೇಲೆ ಮಡಗಿದ್ದೀವಿ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ ನೀವು ಸಾಲ್ಟ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಟೇಸ್ಟ್ ಮಾಡುವಾಗ ನೀವು ಯಾವ ಥರ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇದ್ರ ಮಧ್ಯದಲ್ಲಿ ನಿಮಗೊಂದು ಮಾಹಿತಿ ಕೊಡಬೇಕು ಅಂತ ಇಷ್ಟಪಡ್ತಾಯಿದ್ದೀನಿ. ನೀವು ನನ್ನನ್ನು ನೋಡಬೇಕು ಅಂತ ಕಾತುರದಲ್ಲಿ ಇದ್ದರೆ ನಾನು ಡಿಸೆಂಬರ್ 15ನೇ ತಾರೀಕು ಕೇಕ್ಸೋಗಿ ಬರ್ತಾಯಿದ್ದೀನಿ. ಪ್ರತಿಯೊಬ್ಬರು ಬನ್ನಿ. ಕೇಕ್ಸೋ ಯಾರು ಕಂಪಲ್ಸರಿ 16 ವರ್ಷದಿಂದ ನೋಡ್ಕೊಂಬರ್ತಾಯಿದ್ದೀರಿ ಅವರಿಗೆ ಒಂದು ಮೆಸೇಜು. ಅದು ಮುಂಚೆ ಹಳೆ ಜಾಗದಲ್ಲಿ ನಡೀತಾ ಇದ್ದ ಜಾಗದಲ್ಲಿ ಇಲ್ಲ. ಈಗ ನಮಗೆ ಪ್ಯಾಲೇಸ್ ಗ್ರೌಂಡಿಗೆ ಬರ್ತಾಯಿದೆ. ಹೋದ ವರ್ಷದಿಂದ ಪ್ಯಾಲೇಸ್ ಗ್ರೌಂಡಿಗೆ ಬಂದಿದೆ. ನನಗೆ ಕೇಕ್ ಶೋ ಹೋದ ವರ್ಷ ಮುಗಿದ ಮೇಲೆ ತುಂಬ ಜನ ಕಾಲ್ ಮಾಡಿ ಕೇಳಿದ್ದೀರಿ, ಎಲ್ಲಿ ಸರ್ ಈ ವರ್ಷ ಕೇಕ್ ಶೋ ಮಾಡಲಿಲ್ವಾ, ಕ್ಲೋಸ್ ಆಯಿತಾ ಅಂತ ಕೇಳಿದ್ದೀರಿ. ಇಲ್ಲ, ಅದು ಇನ್ಮೇಲೆ ಕಂಪಲ್ಸರಿ ಪ್ಯಾಲೇಸ್ ಗ್ರೌಂಡಲ್ಲಿ ಇರುತ್ತೆ. ಡಿಸೆಂಬರ್ 15ರಿಂದ ನಿಮಗೆ ಪ್ಯಾಲೇಸ್ ಗ್ರೌಂಡಲ್ಲಿ ನಾವಿರ್ತೀವಿ. ನೀವು ಬನ್ನಿ, ಅಲ್ಲಿ ಒಳ್ಳೆ ಬಿರಿಯಾನಿ ಕೊಡೋಣ. ನೀವು ಹೊಸಕೋಟೆ ಆ ಕಡೆ ಈ ಕಡೆ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಕಡೆಯಿಂದ ಎಲ್ಲರೂ ಕೇಕ್ ಶೋ ನೋಡೋಕೆ ಬರ್ತೀರಿ. ಹೋದ ವರ್ಷ ಬಂದಿದ್ದೀರಿ, ಈ ವರ್ಷವೂ ಬರ್ತೀರಿ. ನಾನಲ್ಲಿ ಒಳ್ಳೆ ವಿಶೇಷವಾದ ಆಫರ್ ಕೊಟ್ಟಿದ್ದೀನಿ ಈ ಸರಿ. ಈಗಿಂದ ಹೇಳ್ತಾ ಇದ್ದೀನಿ, ನಮ್ಮ ಪ್ರಾಡಕ್ಟ್ ಯಾವುದೇ ತೊಗೊಂಡ್ರು ಬೈ 1 get 1 ಫ್ರೀ ಇದೆ. ನೀವು ಯಾವ ಸಾಂಬಾರು ಪೌಡ್ರಿಂದ ಹಿಡಿದು ಯಾವ ಮಸಾಲ ಪೌಡ್ರಿಂದ ಹಿಡಿದು ಪ್ರತಿಯೊಂದು ಪದಾರ್ಥಕ್ಕೂ ನಾವು get 1 buy 1 ಫ್ರೀ ಕೊಡ್ತಾಯಿದ್ದೀವಿ. ನೀವು ಕೇಕ್ ಶೋನಲ್ಲಿ ಬಂದು ಭಾಗವಹಿಸಿ ನೀವು ತಗೋಬೇಕು. ನಿಮಗೆ ಜೊತೆಗೆ ಅಲ್ಲಿ ನಾವು ಬಿರಿಯಾನಿನೂ ಮಾಡೋರಿದ್ದೀವಿ. ನಿಮಗೆ ಒಂದು ಮಟನ್ ಬಿರಿಯಾನಿ 250-300 ರೂಪಾಯಿವರೆಗಿದೆ. ನಿಮಗೆ ಅರ್ಧ ಬಿರಿಯಾನಿ ಬರೀ 100 ರೂಪಾಯಿ ಕೊಡ್ತಾಯಿದ್ದೀನಿ. 99 ರುಪೀಸ್ಗೆ ಮಟನ್ ಬಿರಿಯಾನಿ ಸರ್ವ್ ಮಾಡ್ತೀವಿ. ಯಾಕೋಸ್ಕರ? ನಿಮಗೋಸ್ಕರ, ಖುಷಿ ಪಡಿಸೋಕ್ಕೋಸ್ಕರ. ಚಿಕನ್ ಬಿರಿಯಾನಿನೂ ಫುಲ್ ಬಿರಿಯಾನಿನೂ ಇರ್ತದೆ. ಹೆಚ್ಚು ಕಮ್ಮಿ ನಿಮಗೆ 99 ರೂಪಾಯಿಗೆ ಸಿಗುತ್ತೆ. ಕುಸ್ಕಾ ಕಬಾಬು 99 ರೂಪಾಯಿ ಸಿಗುತ್ತೆ. ಪ್ರತಿಯೊಬ್ಬರು ಬನ್ನಿ, ಊಟ ಮಾಡಿ, ಕೇಕ್ ಶೋ ಎಂಜಾಯ್ ಮಾಡಿ. ಇದನ್ನು ಭಾಗವಹಿಸ್ತಲೇ ಮಿಸ್ ಮಾಡ್ಕೋಬೇಡಿ. ನಾನು ಕೇಕ್ ಶೋನಲ್ಲಿ ನಿಮಗೆ ಸಿಗ್ತೀನಿ ಈ ಸರಿ. ಒಂದು ಯಾಕೆ ಇಷ್ಟು ದಿನ ಮುಂಚೆನೇ ಅಡ್ವರ್ಟೈಸ್ ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ಗಳು ಎಲ್ಲರಿಗೂ ತಲುಪಲಿ ಅಂತೇಳಿ ನಾವು ಇದನ್ನು ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ಕೊಂಬರ್ತಾಯಿದ್ದೀವಿ. ಮುಂಚೆ ಬೇರೆ ಯೂಟ್ಯೂಬ್ ಚಾನಲ್ನ ಬರ್ತಾಯಿತ್ತು. ಈಗ ನನ್ನದೇ GFC ಮಸಾಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಮಗೆ ವಿಲೇಜ್ ಅಡುಗೆಯಿಂದ ನೆಕ್ಸ್ಟು ತರಾವರಿ ಅಡುಗೆಯನ್ನು ನಾವು ತರೋರಿದ್ದೀವಿ. ಬರೀ ಸ್ಟುಡಿಯೋದಲ್ಲೇ ಅಲ್ಲ, ಮುಂದೆ ಎಲ್ಲ ಥರದ್ದು ಅಡುಗೆಯನ್ನು ತರ್ತೀವಿ. ಜೊತೆಗೆ ಇನ್ನೊಂದು ತಿಂಗಳ ಕಾಲ ಕಳೆದ ಮೇಲೆ ನೀವ್ಯಾರು ಅಡುಗೆ ಮಾಡುವ ಆಸಕ್ತಿ ಉಳ್ಳವರಾಗಿದ್ದರೆ ನಮ್ಮನ್ನು ಸಂಪರ್ಕಿಸಿ. ನಿಮಗೂ ನಮಗಿಲ್ಲಿ ಸ್ಟುಡಿಯೋದಲ್ಲಿ ಅವಕಾಶ ಕೊಡ್ತೀವಿ. ಬಂದು ನೀವು ಅಡುಗೆ ಮಾಡ್ಬೋದು, ನಮ್ಮ ಜೊತೆ ಮಾತಾಡ್ಬೋದು, ಎಂಜಾಯ್ ಮಾಡ್ಬೋದು. ಈ ಥರದ ಎಲ್ಲ ಕಲ್ಚರ್ನೂ ನಾವು ಇಲ್ಲಿ ತರೋರಿದ್ದೀವಿ ಮುಂದೆ. ಯಾಕೆಂದರೆ ನಮ್ಮ ಕಂಪ್ನಿ GFC ಕಂಪ್ನಿ ಅದು ಹೋಗ್ತಾ ನಾವು ಬೆಳೆಸಬೇಕು ಅಂತ ಇದು ಮಾಡಿದ್ದೀವಿ. ಆಮೇಲೆ ನಮ್ಮ ಈ ಚಾನಲ್ ನೋಡ್ತಾ ಇರೋರಿಗೆ ಒಂದು ಸುವರ್ಣ ಅವಕಾಶ ಕೊಟ್ಟಿದ್ದೇವೆ. ನಮ್ಮ GFC ಮಸಾಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಕಂಪ್ನಿಯಿಂದ ನಿಮ್ಗೆ 650 ರೂಪಾಯಿನ ಪ್ರಾಡಕ್ಟ್ನ ಕೇವಲ 400 ರೂಪಾಯಿಗೆ ನಾವು ನಿಮಗೆ ಮನೆ ಬಾಗಿಲು ತಲುಪಿಸ್ತೀವಿ. ನಾವು ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಈ ದುಡ್ಡು 400 ರೂಪಾಯಿ ಹಾಕಿ 650 ರೂಪಾಯಿ ಐಟಮ ನೀವು 250 ರೂಪಾಯಿ ಡಿಸ್ಕೌಂಟ್ ರೀತಿಯಲ್ಲಿ ತಗೊಂಡು ಇಡೀ ಮನೇಲಿ ಏನೇನು ಮಾಡಬೇಕು ಅಂದರೆ ಎಲ್ಲ ಅಡುಗೆ ಮಾಡ್ಬೋದು. ನೀವು ಎಲ್ಲ ಮಸಾಲ ಬಂದ್ಬಿಡುತ್ತೆ. ಪೆಪ್ಪರ್ ಮಸಾಲ, ಕರಿ ಮಸಾಲ, ಮಲ್ಟಿಪರ್ಪಸ್ ಗರಂ ಮಸಾಲ, ಕಬಾಬ್ ಪೌಡ್ರು, ಸಾಂಬಾರು ಪೌಡ್ರು, ರೆಡಿ ಗ್ರೇವಿ ಇಷ್ಟು ನಿಮಗೆ ಒಂದು ಕೊಂಬು ಪ್ಯಾಕಲ್ಲಿ ನೀವು ಕಳಿಸ್ಕೊಡ್ತಾಯಿದ್ದೀವಿ. ಇದನ್ನು ನೀವು ಗಮನಹರಿಸಿ ನೋಡಿ. ನಿಮ್ಗೆ ಯಾರಿಗಾರ ತರಿಸ್ಕೊಡಿ, ಗಿಫ್ಟ್ ರೂಪದಲ್ಲಿ ತರಿಸ್ಕೊಡಿ. ಕೃಷ್ಣಪ್ಪವ್ರ ಕಡೆಯಿಂದ ತುಂಬ ಜನ ಏನು ಸಿಕ್ಕಿಲ್ಲ ಪ್ರಾಡಕ್ಟ್ ಅಂತ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾವು ನಿಮಗೆ ಅದನ್ನು ಕಳಿಸೋರಿದ್ದೀವಿ. ಇದು ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಟೊಮಾಟೊ ಯಾವತ್ತೂ ನೀವು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಡುಗೆ ಊಟದಲ್ಲಿ ಟೊಮಾಟೋನ ಮಾತ್ರ ನಿರ್ಲಕ್ಷ್ಯ ಮಾಡಬೇಡಿ. ಟೊಮಾಟೊ ಫ್ರೈ ಆದಷ್ಟು ನಿಮಗೆ ಟೇಸ್ಟು ಅದ್ಭುತವಾಗಿರುತ್ತೆ. ಇನ್ನೊಂದು 2 ನಿಮಿಷ ಇದು ಫ್ರೈ ಆಗಲಿ. ಆಮೇಲೆ ಇದ್ರ ಮಧ್ಯದಲ್ಲಿ ನಿಮಗೆ ನಮ್ಮ GFC ಒರಿಜಿನಲ್ ಕ್ಯಾಟ್ರಿಂಗ್ ನಮ್ಮ ಯಾವಾಗ ನಾವು ಈ ಸ್ಥಾಪನೆ ಮಾಡಿದ್ವೋ ಆ ಹೋಟ್ಲಿಂದ ನಿಮಗೆ ಬರ್ತ್ಡೇ ಆಗಿರ್ಬೋದು, ಮದುವೆ ಆಗಿರ್ಬೋದು, ಯಾವುದೇ ಶುಭ ಸಮಾರಂಭಗಳಿಗೆ ನಮ್ಮ ಕಡೆಯಿಂದ ಕ್ಯಾಟ್ರಿಂಗ್ ನಾವು ಮಾಡಿಕೊಡಲಾಗುತ್ತೆ. ನೀವು 1000 ಜನ 2000 ಜನ ಇದ್ದರೂ ಎಲ್ಲೇ ಇಡೀ ಕರ್ನಾಟಕ ಯಾವ ಮೂಲೆ ಇದ್ದರೂ ಬನ್ನಿ, ನಾವು ನಿಮಗೆ ಬಂದು ಅಡುಗೆ ನಾವು ಮಾಡಿಕೊಡ್ತೀವಿ.
ವೆಜ್ ಅಡುಗೆಯಲ್ಲಿ ನಮ್ಮದು ಸಪ್ರೇಟ್ ಟೀಮ್ ಇದೆ. ಆ ಟೀಮು ನೆಕ್ಸ್ಟು ಕಾಲಮಾನಗಳಲ್ಲಿ ಅವ್ರು ಇಲ್ಲಿ ಬಂದು ಅಡುಗೆ ಮಾಡೋರಿದ್ದಾರೆ. ಮಾದೇವ್ ಅಂತೇಳಿ ನಮ್ಮ ಹಿರಿಸೇವೆ ಕಡೆ ಕಳ್ಳಳ್ಳಿ ಅಂತ ಊರು, ಅವ್ರ ಕಡೆಯಿಂದ ಅವರು ನಮ್ಮದು ಭಾಳ ವರ್ಷ 40 ವರ್ಷದಿಂದ ಅವ್ರನ್ನೇ ನಾವು ಇಟ್ಕೊಂಡು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ. ಇದು ತುಂಬ ಜನಕ್ಕೆ ಮಾಹಿತಿ ಗೊತ್ತಿಲ್ಲ. ನಾವು ವೆಜ್ ಅಡುಗೆನಲ್ಲಿ ವರ್ಷಕ್ಕೆ 2,000 3,000 ಅಂತ ಅಡುಗೆಗಳ್ನ 10 ಅಡುಗೆ ನಾವು ಮಾಡ್ತಾಯಿರ್ತೀವಿ. ಅದು ಗೊತ್ತಾಗಲ್ಲ ಜನಕ್ಕೆ ಯಾರಿಗೂ, ಗೊತ್ತಿರೋರಿಗೆ ಗೊತ್ತಷ್ಟೇ. ಇದು 40 ವರ್ಷದಿಂದ ನಿರಂತರವಾಗಿ ನಡ್ಕೊಂಬರ್ತಾಯಿದೆ. ನಾನು ಆ್ಯಕ್ಚುಲಿ ಇದ್ದಿದ್ದೆ ವೆಜ್ಜಲ್ಲಿ ಫಸ್ಟು. ಆಮೇಲೆ ನಾನು ಜ್ಯೂಸ್ಗೆ ಹೋದೆ, ಜ್ಯೂಸ್ ಹೋದ್ಮೇಲೆ ಫ್ಯಾಕ್ಟ್ರಿಗೆ ಹೋದೆ, ಫ್ಯಾಕ್ಟ್ರಿಗೆ ಹೋದ್ಮೇಲೆ ಇದಕ್ಕೆ ಬಂದೆ. ಹಲವಾರು ಏರ್ಪೇರುಗಳು ನಿಮಗೆ ನಾನೆಲ್ಲ ಸ್ಟೋರಿ ಹೇಳಿದ್ದೀನಿ. ನಮ್ಮ ಕಾಲ ಮಾಧ್ಯಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಎಲ್ಲ ವಿಚಾರನೂ ಅಲ್ಲಿ ಹೇಳಿದ್ದೀನಿ. ಆಮೇಲೆ ನಾವು ತೀರಾ ಬಡವರು ಆಗಿ ಮೇಲೆ ಬಂದಿರೋರು, ನಾವು ರೈತರ ಮಕ್ಕಳು. ನಮಗೆ ಜಿ ಕನ್ನಡಕ್ಕೆ ಕರ್ಕೊಂಡು ಹೋಗಿದ್ದ ಮುರಳಿ ಸಾರ್ಗೆ ಒಂದು ಕೋಟಿ ವಂದನೆ ಈ ಮುಖಾಂತರ ನಾನು ತಲುಪಿಸ್ತಾ ಇರ್ತೀನಿ. ಯಾಕೆಂದರೆ ಯಾವತ್ತೂ ನಮ್ಮನ್ನು ಮಾಧ್ಯಮದಲ್ಲಿ ಇಡೀ ಪ್ರಪಂಚಕ್ಕೆ ಗುರುತು ಮಾಡಿರೋರು ನಮ್ಮ ಮುರಳಿ ಸಾರು. ಅವ್ರನ್ನ ನಾವು ಎಂದೂ ಮರೆಯೋಂಗಿಲ್ಲ. ಯಾಕೆಂದರೆ ಅನ್ನ ಕೊಟ್ಟವ್ರನ್ನ ಯಾವತ್ತೂ ಮರಿಬಾರ್ದು. ಅವರಿಂದ ನಾನು ಇವತ್ತು ಇಡೀ ಪ್ರಪಂಚಕ್ಕೆ ನನ್ನ ಗುರುತು ಮಾಡ್ಕೊಳ್ಳುವಷ್ಟು ಶಕ್ತಿ ಬಂದಿದೆ ನನಗೆ. ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ. ಈಗ ಇದು ನಾನು ರುಬ್ಬಿರೋದು ಗೋಡಂಬಿ ಮತ್ತು ತೆಂಗಿನಕಾಯಿ, ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮ ನಾಟಿ ಸ್ಟೈಲ್ ಸಾಂಬಾರು ಪೌಡ್ರ್ ಇದೊಂದು 2 ಸ್ಪೂನ್ನ ನಾವು ಆ್ಯಡ್ ಮಾಡ್ತಾಯಿದ್ದೀನಿ. ಇದೇ ಮೂಲ ಕಾರಣ ಮೇಯ್ನು. ನಿಮಗೆ 2 ಸ್ಪೂನ್ ಅಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೈಗೆ, ಇಲ್ಲೊಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇಷ್ಟು ಮಾಡಿಕೊಂಡ್ರೆ ನೀವು ಇದರಲ್ಲಿ ನೀವು ಚಪಾತಿ ತಿನ್ಬೋದು, ಪರೋಟ ತಿನ್ಬೋದು, ಇಡ್ಲಿ ತಿನ್ಬೋದು, ಏನು ಬೇಕಾದ್ರೂ ಇದಕ್ಕೆ ನೀವು ಆ್ಯಡ್ ಮಾಡ್ಕೊಂಡು ಊಟ ಮಾಡ್ಬೋದು. ರೈಸ್ಗೆ ಹಾಕೊಂಡು ತಿನ್ಬೋದು. ಬಾಳೆಕಾಯಿ ಒಳ್ಳೆ ಆಹಾರ. ಅದು ನಮ್ಮ ಮನುಷ್ಯನ ಜೀವನದಲ್ಲಿ ಬೆಳಗ್ಗೆ ಎದ್ರೆ ನಾವು ಪೂಜೆ ಮಾಡಬೇಕಾದ್ರೆ ಬಾಳೆಹಣ್ಣು ಇಡ್ತೀವಿ. ಎಲ್ಲೆಲ್ಲೂ ಬಾಳೆಹಣ್ಣು ಉಪಯೋಗಿಸ್ತೀವಿ ಅಂದರೆ ಅದು ಹೇಳೋಕ್ಕೆ ತೀರ್ದು ಅಷ್ಟೊಂದು ಪಾತ್ರ ವಹಿಸುತ್ತದು. ಬಾಳೆಕಾಯಿ ಚಿಪ್ಸ್ ಮಾಡ್ಬೋದು, ಬಾಳೆಕಾಯಿ ಚಾಪ್ಸ್ ಮಾಡ್ಬೋದು, ಬಾಳೆಹಣ್ಣು ತಿನ್ಬೋದು. ಎಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ನೋಡಿ ದೇವ್ರು ನಮಗೆ. ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು, ಯಾಕಂದರೆ ನಾವು ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತದು. ನಮ್ಮ ಪೌಡ್ರಲ್ಲೂ ಇದೆ ಸಿಕ್ಕಾಪಟ್ಟೆ ಕಾಳುಗಳು ಇವೆಲ್ಲ, ಅದರಿಂದ ಗಟ್ಟಿಯಾಗುತ್ತೆ. ಸ್ವಲ್ಪ ಅದನ್ನು ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿ ಬಂದಮೇಲೆ ಈ ಬಾಳೆಕಾಯಿನ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿದ್ದೀರಲ್ಲ ಅದನ್ನು ಸೇರಿಸಿದ್ರೆ ಅದು ಕಲಸೋಗಲ್ಲ. ಅವಾಗ ಏನಾಗುತ್ತೆ ಅಂದರೆ ಅದು ಡಿಪ್ಪಾಗಿ ಉಳ್ಕೊಳ್ಳುತ್ತೆ. ನೀವು ತೊಗೊಂಡಂಗೆ ತಿನ್ನುವಾಗ ಚಾಪ್ಸ್ ಥರ ಅದನ್ನು ಆ ಫೀಲಿಂಗ್ ಬರುತ್ತೆ. ನೀವು ಇದರಲ್ಲೇ ಏನಾರ ಬಾಳೆಕಾಯಿನ ಹಾಕಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಪೂರ್ತಿ ಕಲಸೋಗುತ್ತೆ. ಯಾವಾಗ ನೀರಿನಂಶ ಜಾಸ್ತಿ ಆಗುತ್ತೋ ಅದು ಕಲಸೋಗುತ್ತೆ, ನಿಂತ್ಕೊಳ್ಳೋಕೆ ಸಾಧ್ಯವಿಲ್ಲ. ಈಗ ನೋಡಿ ಹೇಗಿದೆ ನೋಡಿ, ಈ ಥರ ಇರಬೇಕು, ಗಟ್ಟಿಯಾಗಿ ನಿಂತ್ಕೋಬೇಕದು ಡಿಪ್ಪಾಗಿ. ಅದು ಕೊನೆ ಮೂಮೆಂಟಲ್ಲಿ ಹಾಕಿದ್ರೆ ಸಾಕು. ಯಾಕೆಂದರೆ ನಾವು ಆಲ್ರೆಡಿ ಸಾಂಬಾರು ಪೌಡ್ರು ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿ ಫ್ರೈ ಮಾಡಿದ್ದೀವಿ. ಅದೇನು ಬಾಯ್ಲಾಗಬೇಕಲ್ಲ. ಇಲ್ಲಿ ಸುಮ್ಮನೆ ಜೊತೆಗೆ ಸೇರಿಕೊಂಡ್ರೆ ಆ ಮಸಾಲೆಗೆ ಅದಕ್ಕೂ ಕಿಕ್ ಕೊಡ್ದಂಗೆ ಆಗ್ಬಿಡುತ್ತೆ ಚಕ್ಕಂತ. ನಮ್ಮ ನಾಟಿ ಪೌಡ್ರು ಸ್ಟೈಲಲ್ಲಿ ಮಾಡೋ ಪೌಡ್ರನ್ನ ಮಾಡಿ ಅಂತ ತುಂಬ ಜನ ಒತ್ತಾಯ ಮಾಡೋದಕ್ಕೋಸ್ಕರ ನಾವು ಇದನ್ನು ನಾಟಿ ಸ್ಟೈಲಲ್ಲಿ ಮಾಡಿದ್ದು. ನಮ್ಮ ಪೌಡ್ರು ತುಂಬ ಆಸ್ಟ್ರೇಲಿಯಾ ಆಗಿರ್ಬೋದು, ನಿಮಗೆ ಸಿಂಗಾಪುರ್ ಆಗಿರ್ಬೋದು, USA ಆಗಿರ್ಬೋದು, ತುಂಬ ಜನ ನಮ್ಮ ಗರಂ ಮಸಾಲ ಮತ್ತು ಕಬಾಬ್ ಪೌಡ್ರನ್ನ ತುಂಬ ಜನ ಯೂಸ್ ಮಾಡ್ತಾಯಿದ್ದೀರಾ. ಅದೇ ನಾನು ಹೇಳಬೇಕಾಗಿಲ್ಲ. ನೀವು ಹೆಡ್ ಆಫೀಸಲ್ಲಿ ಬಂದು ತೊಗೊಂಡೋಗ್ತಾಯಿರಾ. ಅವರ ಒತ್ತಾಯ ಮೇರೆಗೆ ನಾನು ಇದನ್ನು ಮಾಡಿರೋದು. ನಿಮಗೆ ಒಂದೇ ಕಡೆ ಕೊಟ್ಬಿಡಿ ಸ್ವಾಮಿ, ದಯವಿಟ್ಟು ವೆಜ್ ಪೌಡ್ರನ್ನು ಕೊಟ್ಬಿಡಿ, ನಮಗೆ ಅದು ಬೇಡಿಕೆ ಇದೆ, ನಾವಲ್ಲಿ ಮಾಡ್ಕೊಳ್ಳೋಕ್ಕೆ ಬರೋಲ್ಲ, ನೀವು ಇಲ್ಲಿ ಮಾಡಿಕೊಟ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ಅವರೆಲ್ಲ ಒತ್ತಡದ ಮೇಲೆ ನಾನು ಇದನ್ನು ಮಾಡಿರೋದು. ಈಗ ತುಂಬ ಜನ ತೊಗೊಂಡೋಗ್ತಾ ಇದ್ದೀರಾ, ನಿಮಗೆಲ್ಲ ಥ್ಯಾಂಕ್ಸು. ನೀವು ಯಾಕೆ ನಿಮ್ಮ ಮಾತು ನಾವು ಮೊನ್ನೆನೇ ಕೊಟ್ಟು ನಾವು ಮಾಡಿದ್ದೀವಿ. ನೀವು ಅದನ್ನು ಹೇಗಿದೆ ಅಂತ ನಮ್ಮ ಈ ಪ್ರೋಗ್ರಾಮ್ ಮುಖಾಂತರ ನನಗೆ ಹೇಳಿ. ನೀವು ನೋಡ್ತಾ ಇರೋರು ಯಾರು ಆ ಕಡೆ US ಇಂದ ಬೇರೆ ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲಿ ಇದ್ದೀರೋ ಅವರೆಲ್ಲ ಯಾರು ನೋಡ್ತಾ ಇದ್ದೀರಾ, ಇವರೆಲ್ಲ ನಮ್ಮ ಕಡೆ ಗಮನ ಹರಿಸಿ. ಇನ್ಮೇಲೆ ಯಾರು ನೀವು US ಇಂದ ಬೆಂಗಳೂರು ಕಡೆ ಬರ್ತಿರೋ ನಮ್ಮ ಹೆಡ್ ಆಫೀಸಿಗೆ ಬಂದರೆ ಈ ಪೌಡ್ರ್ ಸಿಗುತ್ತೆ, ನೀವು ತೊಗೊಂಡೋಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು ಆರಾಮಾಗಿ. ಈಗ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದನ್ನು ನಾನು ಆಯಿಲ್ ಕಮ್ಮಿ ಹಾಕ್ಕೊಂಡಿದ್ದು ಹೇಳಿದ್ನಲ್ಲ ನಿಮಗೆ. ಈಗ ಇದೆಲ್ಲನೂ ಸೇರಿ ಇದರೊಳಗೆ ಆ್ಯಡ್ ಮಾಡಿಬಿಡೋಣ. ನೋಡಿ ಹೇಗೆ ಹಾಗೆ ಇರುತ್ತೆ ಆರಾಮಾಗಿ. ಚಾಪ್ಸ್ ರೆಡಿ ಆಯಿತು. ಈಗ ಸಾಲ್ಟ್ ನೋಡುವ ಸಮಯ. ನಾನು ಸಾಲ್ಟ್ ನೋಡ್ಬಿಡ್ತೀನಿ. ಯಾವತ್ತು ಬೇಯುವಾಗ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸಿ. ನೀವು ಬೇಯಿಸಿ ಮಾಡಿದ್ರೆ ತುಂಬ ಹೊತ್ತು ಹಾಳಾಗಲ್ಲ.
ಎಷ್ಟೋ ಜನ ನಮ್ಮ ಹತ್ರ ನಮ್ಮ ಹೆಡ್ ಆಫೀಸ್ ಬಂದು ಬಿರಿಯಾನಿ ತೊಗೊಂಡು ಸರ್ ಸಂಜೆವರೆಗೆ ಇರುತ್ತಾ ಅಂತ ಕೇಳ್ತಾರೆ. ಬೇರೆ ಐಟಮು ಎಲ್ಲ ಕೇಳ್ತಾರೆ. ನಾವು ಹೇಳ್ತೀವಿ 24 ಗಂಟೆ ಇರುತ್ತೆ ನಮ್ಮ ಹತ್ರ ಬಿರಿಯಾನಿ ತೊಗೊಂಡು ಇಟ್ಕೊಂಡ್ರೆ ನೀವು. ಯಾಕೆಂದರೆ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ, ತುಂಬ ಕಡೆ ಇದೊಂದು ದೊಡ್ಡ ಪ್ರಾಬ್ಲಮ್ಮು. ಸೇರ್ವ ತೊಗೊಂಡ್ರೆ 2 ಅವರ್ ಇರೋಲ್ಲ, 2 ಅವರ್ಗೆ ಹೋಗ್ಬಿಡ್ತದೆ ಖಂಡಿತ. ಯಾಕೆಂದರೆ ಬಾಯ್ಲಿಂಗ್ ಸಿಸ್ಟಮ್ ಇರೋಲ್ಲ. ಆ ತಾತ್ರಕ್ಕೆ ಹಿಂಗೆ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಕೊಟ್ಬಿಡ್ತಾರೆ. ನೀವು ನಮ್ಮ ಬಿರಿಯಾನಿ ತೊಗೊಂಡೋದ್ರೆ ಇವತ್ತು ತೊಗೊಂಡೋದ್ರೆ ನಾಳೆ ಇಷ್ಟೊತ್ತಿಗೆ ತಿನ್ಬೋದು. ನಾವು ಭರವಸೆ ಕೊಡ್ತೀವಿ, ಗ್ಯಾರಂಟಿ. ಯಾಕೆಂದರೆ ಅದು 24 ಅವರ್ಸ್ ಇರ್ತದೆ. ಕುಕ್ ಮಾಡೋರು ನಾವಲ್ವಾ. ಅದನ್ನು ಮಾಡುವ ವಿಧಾನ, ಕುಕ್ಕಿಂಗು, ಆ ಪ್ರೊಸೀಜರು ಆ ಥರ ಇರುತ್ತೆ. ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ ಅಂದರೆ, ಮಾಡುವಾಗ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿ. ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಮನೆಯಲ್ಲಿ ಬೇಗ ಸಾಂಬಾರು ಆಗಲಿ ಪದಾರ್ಥ ಯಾವುದೂ ಹೋಗಲ್ಲ. ಈಗ ರಾತ್ರಿ ಮಾಡಿದ್ದು ಅನಿವಾರ್ಯ ನಾಳೆ ಊಟ ಮಾಡೋಕ್ಕಾಗಿಲ್ಲ, ನೀವು ಫ್ರಿಡ್ಜಲ್ಲಿ ಮಾಡ್ಕೊಂಡು ನಾಳೆ ಬಿಸಿ ಮಾಡ್ಕೊಬೋದು, ಆರಾಮಾಗಿ ಬಿಸಿ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಆಗ ಇಡಬೇಕಾದ್ರೆ ಏನು ಮಾಡ್ಬೇಕು ನೀವು, ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ. ವೆರಿ ಸಿಂಪಲ್ ಅದು. ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡ್ರಿ ಅಂದರೆ ನೀವು ಖಂಡಿತ ತುಂಬ ಹೊತ್ತು ಆ ಪದಾರ್ಥ ಇರುತ್ತೆ. ನಾನು ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾಡೋಕ್ಕೆ ಸಾಲ್ಟ್ ಬೇಕೇ ಬೇಡವೇ ಏನಂತ ನೋಡೋಕ್ಕೆ ಟೇಸ್ಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕಾಗಿದೆ, ಒಂದೇ ಒಂದು ಸ್ವಲ್ಪ. ಯಾಕೆಂದರೆ ನಾನು ಯಾವತ್ತೂ ಸಾಲ್ಟನ್ನ ಹಿಂದೆನೇ ಹಾಕೊಂಬರ್ತೀನಿ, ಮುಂದೆ ಹಾಕೋಕ್ಕೆ ಹೋಗಲ್ಲ. ಸಾಕು ಸಾಲ್ಟು. ಲಾಸ್ಟಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಪರಿಮಳಕ್ಕೋಸ್ಕರ ಆ್ಯಡ್ ಮಾಡೋಣ. ಯಾವತ್ತು ಹುಣಸೆಹಣ್ಣು ಎಂಡಿಂಗಲ್ಲಿ ಹಾಕ್ಕೊಳ್ಳಿ, ಅದು ಒಗರು ಬರುತ್ತೆ ಜಾಸ್ತಿ. ಇದಾದರೆ ಹುಣಸೆಹಣ್ಣು. ಹುಳಿ ಇಲ್ಲದ ಪದಾರ್ಥ ವೆಜ್ಜಲ್ಲಿ ಅದು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಅದನ್ನು ನೀವು ಸ್ವಲ್ಪ ಸೇರಿಸ್ಕೊಂಡು ಒಂದೇ ಒಂದು ಕುದಿ ಬಂದ ತಕ್ಷಣ ಇಳಿಸ್ತೀರ ಸಾಕು. ಇದರಲ್ಲಿ ನಾವು ಹಿಂಗಿಂದ ಹಿಡಿದು ಎಲ್ಲ ಪದಾರ್ಥಗಳನ್ನು ಆ್ಯಡ್ ಮಾಡಿ ನಾನು ಪೌಡ್ರನ್ನು ಮಾಡಿರ್ತೇನೆ. ಕೆಲವ್ಗೆ ಮಾತ್ರ ನಾವು ಹಿಂಗನ್ನು ಸೇರಿಸ್ತೀವಿ. ಇಂಥ ಚಾಪ್ಸು ಅಂಥವು ಈ ಥರ ನೀವು ನೇಮ್ ಕೊಟ್ಟಾಗ ಅದು ಹಿಂಗನ್ನ ಆ್ಯಡ್ ಮಾಡಬಾರ್ದು. ಯಾಕೆಂದರೆ ಆ ಚಾಪ್ಸ್ ಪರಿಮಳ ಹೋಗ್ಬಿಡುತ್ತೆ. ಹಿಂಗೆ ಹಾಕಿದಾಗ ನೀವು ಆ ಪರಿಮಳನೇ ಹೋಗ್ಬಿಡುತ್ತೆ. ನೀವು ಚಾಪ್ಸ್ ಅನ್ನೋ ಮಾತಿಗೆ ಹಿಂಗಿಗೆ ಬೆಲೆ ಇಲ್ಲ. ಅದಕ್ಕೋಸ್ಕರ ನಾನು ಎಲ್ಲೂ ಹಿಂಗೆ ಬಳಸ್ತಿಲ್ಲ ಇದರಲ್ಲಿ. ಈಗ ಫೈನಲ್ ಸ್ಟೇಜಿಗೆ ಬಂದಿದೆ ಇದು. ಇದನ್ನು ಟೇಸ್ಟ್ ಮಾಡೋಣ. ಸುಮ್ಮನೆ ಒಂದು 2 ನಿಮಿಷ ಹಿಂಗೆ ಬೈಲಿ. ಅದು ಗೋಡಂಬಿ ಇದೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬಾಯ್ಲಾದರೆ ಆ ಗೋಡಂಬಿದು ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಆವಾಗ ನಿಮ್ಗೆ ಇನ್ನೂ ಅದ್ಭುತವಾಗಿರುತ್ತೆ. ಆ ಕಲರ್ ನೋಡಿ ಎಷ್ಟು ಯಾವ ಥರ ಬ್ಯೂಟಿಫುಲ್ ಕಲರ್ ಇದೆ. ಟೇಸ್ಟ್ ಹೆಂಗಿದೆ ಗೊತ್ತಾ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅದು. ಯಾಕೆಂದರೆ ನಾವು ಬಳಸಿರ್ತಕ್ಕಂಥ ಪದಾರ್ಥಗಳು ಪ್ರತಿಯೊಂದು ಹೈಜೆನಿಕ್ ಬಳಸೋದು ನಾವು. ನಮ್ಮ ಹೋಟ್ಲಲ್ಲಿ ನೀವು ರೈಸಿಂದ ಹಿಡಿದು ಎಲ್ಲ ಪದಾರ್ಥಗಳನ್ನೂ ಎಲ್ಲ ಹೈ ಕ್ಲಾಸೇ ಬಳಸೋದು, ಯಾವುದೂ ಲೋ ಕ್ಲಾಸೇ ಬಳಸೋಕ್ಕೆ ಹೋಗಲ್ಲ. ನೀವು ಅಡುಗೆ ಊಟ ಚೆನ್ನಾಗಿರ್ಬೇಕಾದ್ರೆ ಯಾವ್ಯಾವುದೋ ಸಿಕ್ಕಂತ ತೊಗೊಂಡು ಅಡುಗೆ ಮಾಡಿದ್ರೆ ಅದಾಗಲ್ಲ. ಒಂದು ಟಮಾಟ ಅಂದರೂ ಟಮಾಟೋಗೆ ಒಂದು ಕ್ವಾಲಿಟಿ ಇರಬೇಕು ಅಷ್ಟೇ, ಇನ್ನೇನಿಲ್ಲ. ವೆರಿ ಸಿಂಪಲ್ಲು. ಕೊಡೋ ದುಡ್ಡು ಕೊಡ್ತೀವಿ, ಅದಕ್ಕೆ ಒಳ್ಳೆ ಪದಾರ್ಥ ತೊಗೊಂಡು ಅಡುಗೆ ಮಾಡಬೇಕು. ಇದು ಫೈನಲ್ ಆಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಟೇಸ್ಟ್ ಮಾಡೋ ಸಮಯ ಬಂದುಬಿಟ್ಟಿದೆ. ಇನ್ನೂ ಕೆಲವಾರು ಮಾಹಿತಿಗಳನ್ನ ನಾನು ಕೊಡ್ತಾ ಇರ್ತೀನಿ. ಎಲ್ಲ ನಮ್ಮ ಕಂಪ್ನಿಗೆ ಸಂಬಂಧಪಟ್ಟಿದ್ದು, ನಮ್ಮ ಬಿಸ್ನೆಸ್ ಸಂಬಂಧಪಟ್ಟಿದ್ದು. ನಾವು ಅದಕ್ಕೋಸ್ಕರನೇ ಈ ಚಾನಲ್ನ ಓಪನ್ ಮಾಡಿರೋದು. GFC ಮಸಾಲಾ ಯೂಟ್ಯೂಬ್ ಚಾನಲ್ ಅಂತ ಚಾನಲಲ್ಲೇ ಹೆಸರಿದೆ. ನೀವು ಯಾರು ಅಡುಗೆ ಊಟ ಪ್ರಿಯರಾಗಿದ್ದೀರೋ, ಯಾರು ಅಡುಗೆ ಊಟ ಚೆನ್ನಾಗಿ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಇಷ್ಟಪಡ್ತೀರೋ ಅವರು ಖಂಡಿತ ನನ್ನ ಚಾನಲ್ನ ಮಿಸ್ ಮಾಡ್ಕೊಳ್ಳದೆ ನೋಡ್ತೀರಾ. ಯಾಕೆಂದರೆ ಹಲವಾರು ಟಿಪ್ಸ್ಗಳಿರ್ತವೆ, ಒಳ್ಳೆ ಒಳ್ಳೆ ಅಡುಗೆ ಇರ್ತದೆ. ಅಕಸ್ಮಾತ್ ನಮ್ಮ ಪೌಡ್ರ್ ನಿಮಗೆ ಸಿಕ್ಕಿಲ್ಲ, ಏನು ರೀ ಮಾಡೋದು ಅಂದರೆ ನಮಗೇನು ಅದರ ಅಧ್ಯಂತರ ಇಲ್ಲ. ನಿಮ್ಮ ಮನೇಲಿರೋ ಪೌಡ್ರನ್ನೇ ತಗೊಂಡು ಇದೇ ಟೈಪಲ್ಲಿ ನೀವು ಅಡುಗೆ ಮಾಡ್ಕೊಳ್ಳಿ. ಅದು ಆಗಿಲ್ಲ, ಬೇರೆ ಮಸಾಲ ಸಿಗ್ತಾಯಿದೆ ಸರ್, ಏನು ಮಾಡೋಣ, ಅದಕ್ಕೂ ಓಕೆ. ಇಡೀ ಕರ್ನಾಟಕ ಜನ ಪೂರ್ತಿ ನಂದೇ ಪೌಡ್ರ್ ತಗೊಂಬಿಟ್ರೆ ನಾನಿಲ್ಲಪ್ಪ ಹೋಗೋಣ ಇಡೋಕ್ಕೆ ದುಡ್ಡ. ನನಗೆ ಕೇವಲ 25% ಜನ ನನಗೆ ವ್ಯಾಪಾರ ಕೊಟ್ಟರೆ ನನ್ನ ಜೀವನ ಧನ್ಯವಸ್ತು ಆಗೋಗ್ಬಿಡುತ್ತೆ. ನಾವು ಅಡುಗೆನ ಎಲ್ಲರಿಗೂ ಕಲಿಸೋ ಕೆಲಸ ನಮ್ಮದು. ನಮ್ಮದನ್ನೇ ತಗೊಂಡು ನೀವು ಅಡುಗೆ ಮಾಡಿ ಅಂತ ನಾನು ಎಂದು ಯಾವತ್ತೂ ಪ್ರತಿಪಾದ ಮಾಡಲ್ಲ. ನಾನು ಅಡುಗೆ ಮಾಡಿದ್ದೀನಿ, ಇದೊಂದು ಟೈಪಲ್ಲಿ ಮಾಡಿಕೊಟ್ಟಿದ್ದೀನಿ. ನಿಮ್ಮ ಯಾವ ಪೌಡ್ರ್ ಇದ್ದರೂ ಸಿಕ್ಕಿದ್ರೆ ತೊಗೊಂಡು ಅಡುಗೆ ಮಾಡಿ. ಇಲ್ಲ ಕೃಷ್ಣಪ್ಪ ಅವ್ರು ಹೇಳಿದ್ದಾರೆ ಅದೇ ಟೇಸ್ಟಲ್ಲಿ ನಾನು ಮಾಡಿ ನೋಡಬೇಕು ಅನ್ನಂಗಿದ್ರೆ ನಮ್ಮ ಹತ್ರ ಬನ್ನಿ, ನಾವು ಕೊಡ್ತೀವಿ. ಅಡುಗೆ ಮಾಡ್ಕೊಂಡು ಎಂಜಾಯ್ ಮಾಡಿ. ಏನಂತೀರಾ? ಎಲ್ಲಕ್ಕೂ ಆಪ್ಷನ್ ಓಪನ್ ಆಗಿರಬೇಕು. ನಮ್ಮನ್ನೇ ತೊಗೊಳ್ಳಿ ಅಂತ ಒತ್ತಾಯ ಮಾಡಿಕೊಡ್ದು. ಎಲ್ಲರೂ ಬದುಕಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲ ಕಂಪ್ನಿಯವರು ಬದುಕಲಿ, ನಾನೊಬ್ಬನೇ ಬದುಕಬೇಕು ಅಂತ ಏನಿಲ್ಲ.
ಎಲ್ಲ ಥರದ ಅಡುಗೆಗಳನ್ನ ನಾವು ಮಾಡಿ 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 ತೋರಿಸಿ ಉಣಬಡಿಸೋದು ನಮ್ಮ ಧರ್ಮ. ಅದು ನಮ್ಮ ಕಲ್ತಿದ್ದೀವಿ ಆ ಕೆಲಸನ, ಎಲ್ಲರಿಗೂ ಕಲಿಸೋ ಕೆಲಸ ನಂದು. ಆದರೆ ಎಲ್ಲರೂ ನೀವು ಕಲ್ತ್ಕೋತೀರ ಅಂತ ಯೋಚನೆ ಮಾಡಿ ಈ ಅಡುಗೆನ ಇಲ್ಲಿಗೆ ಮುಗಿಸಿ ಟೇಸ್ಟ್ ಮಾಡೋ ಸಮಯ ಬಂದಿದೆ. ನೋಡೋಣ ಹೇಗಿದೆ ಅಂತ. ನಮ್ಮ ಸೊಸೆ ಮನೆಯಿಂದ ಮಾಡಿ ಕಳಿಸಿದ್ದಾರೆ ಚಪಾತಿನ, ಇಲ್ಲಿ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ಅಂಥೇಳಿ. ಹೇಗಿದೆ ಟೇಸ್ಟ್ ಮಾಡ್ತೀನಿ. ಏನು ಗಟ್ಟಿಯ ಗ್ರೇವಿ, ಅದಕ್ಕೂ ಅದ್ಭುತವಾಗಿದೆ. ಹೇಗಿದೆ ಅಂದರೆ ಟೇಸ್ಟು, ಆ ಗೋಡಂಬಿ ಹಾಕಿ ರುಬ್ಬಿ ತೆಂಗಿನಕಾಯಿ ಹಾಕಿ ನಮ್ಮ ನಾಟಿ ಸ್ಟೈಲ್ ಪೌಡ್ರ್ ಹಾಕಿ ಮಾಡಿರೋದಕ್ಕೆ ಅದಕ್ಕೂ ಹೇಳಕ್ಕೆ ತೀರ್ದು. ಒಂದೇ ಒಂದು ಪೀಸ್ ಹೇಗಿದೆ ನೋಡಿ, ಆ ಬೆಂದಿದ್ರೂ ಹಾಗೆ ನಿಂತಿದೆ, ಟಿಪ್ಪಾಗಿ ನಿಂತಿದೆ. ಆ ಮಸಾಲ ಪೌಡ್ರಿಗೂ ಆ ಬೆಂದಿರೋದಕ್ಕೂ ರೋಸ್ಟ್ ಆಗಿರೋದಕ್ಕೂ ಹೇಗಿದೆ ಅನ್ಬೇಡಿ. ಈ ಥರದೊಂದು ಅಡುಗೆ ಮಾಡ್ಕೊಳ್ಳಿ. ಹೇಗಿದೆ ಮಾಡಿ ನನಗೆ ಕಂಪ್ಲೀಟ್ ಹಾಕೊಳ್ಳಿ. ಹಾಕಿ GFC ಮಸಾಲೆಯಲ್ಲಿ ಅಡುಗೆ ಮಾಡಿ ತಿಂತಾಯಿದ್ರೆ ಹಾಗೆ ವಾರೆ ವಾ ಅಂತೀರ.